ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಶಾರದೆ ಧಾರಾವಾಹಿಯಲ್ಲಿ ಇಂದಿನ ಸಂಚಿಕೆಯಲ್ಲಿ ಏನೆಲ್ಲ ಆಗುತ್ತೆ ಅಂತ ಹೇಳಿ ನೋಡ್ಕೊಂಡು ಬರೋಣ. ಅದಕ್ಕೂ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಒಂದೊಂದು ಸಬ್ಸ್ಕ್ರೈಬ್ಸ್ ಕೂಡ ನಮಗೆ ತುಂಬಾ ಇಂಪಾರ್ಟೆಂಟು. ನೀವು ಒಂದು ಮಾಡೋ ಸಬ್ಸ್ಕ್ರೈಬು ನಮಗೆ 108 ವಿಡಿಯೋ ಮಾಡೋದಕ್ಕೆ ಸ್ಫೂರ್ತಿ ಅಂತಲೇ ಹೇಳ್ಬೋದು. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ. ಇನ್ನು ಶಾರದೆ ಧಾರಾವಾಹಿಯಲ್ಲಿ ಈ ಕಡೆ ಸಿದ್ದು ಮತ್ತು ಶಾರದಾ ಇಬ್ಬರು ಕೂಡ ಆಚೆ ಕಡೆ ಬಂದಿರ್ತಾರೆ. ಅಲ್ಲಿ ಸಿದ್ದು, ನಾನು ಕಾಣಿಸ್ತಿಲ್ವೇನೋ, ನನ್ನನ್ನು ಮಾತಾಡ್ಸೋದಿಲ್ವೇನೋ ಅಂತ ಹೇಳಿ ಮುರಳಿನೂ ಕೂಡ ಅಲ್ಲಿಗೆ ಬರ್ತಾರೆ. ಆಗ ಅಪ್ಪ, ತಾತ ನಿಮ್ಮ ಜೊತೆ ಮಾತಾಡ್ಬೇಕಂತೆ, ಪಾಪ ಏನು ಮಾತಾಡಬೇಕೋ ಏನೋ ಅಂತ ಹೇಳಿ ದೀಪು ಹೇಳ್ತಾರೆ. ಏಯ್ ತಾತ ಅಂತ ಹೇಳ್ತಾ ಇದೆಯಾ, ಯಾರೇ ತಾತ, ನಿನಗೇನಾದರೂ ತಲೆಗಿಲೆ ಕೆಟ್ಟಿದ್ಯಾ, ಕಂಡ್ಕೊಂಡವ್ರನ್ನೆಲ್ಲ ತಾತ ಅಂತ ಹೇಳು ಅಂತ ಹೇಳಿ ನಿಮ್ಮಮ್ಮ ಹೇಳ್ಕೊಟ್ಟಿದ್ದಾಳ ಅಂತ ಹೇಳ್ಬಿಟ್ಟು ಈ ಕಡೆ ಮುರಳಿ ಬಾಯಿಗೆ ಬಂದಾಗೆ ಬೈಯೋದಕ್ಕೆ ಶುರು ಮಾಡ್ತಾರೆ. ಏಯ್ ಸಿದ್ದು, ಅವಳು ನಿನ್ನ ಮಗಳಲ್ಲ ಕಣೋ, ಅವಳು ಯಾವನಿಗುಟ್ಟಿರೋಳೆ ಕಣೋ, ನಿನ್ನ ಮಗಳು ಹೇಗೋ ಹಾಕ್ತಾಳೆ ಅಂತ ಹೇಳ್ಬಿಟ್ಟು ಹೇಳ್ತಾ ಇರ್ತಾರೆ. ಮಗು ಮುಂದೆ ಯಾವ ರೀತಿ ಮಾತಾಡಬೇಕು ಅನ್ನೋ ಪರಿಜ್ಞಾನ ಬೇಡವಾ ನಿಮಗೆ? ಇಷ್ಟು ವಯಸ್ಸು ಕಳೆದಿದ್ದೀರಾ, ಅಲ್ಲ ನಮ್ಮಮ್ಮನಿಗೆ ಮೋಸ ಮಾಡಿದ್ದೀರಾ ಅಂತ ಹೇಳಿ ನಿಮ್ಮ ಬಗ್ಗೆ ನನಗೆ ತುಂಬಾ ಕೆಟ್ಟು ಕೋಪ ಇತ್ತು. ಇವಾಗ ನಿಮ್ಮ ಮನಸ್ಸಲ್ಲಿರೋ ಕೆಟ್ಟ ಮಾತುಗಳನ್ನು ಕೇಳಿದ ಮೇಲೆ ನಿಮ್ಮನ್ನು ಇಷ್ಟು ದಿನ ನಾನು ಅಪ್ಪ ಅಂತ ಹೇಳಿ ಕರೆದ್ನ ಅಂತ ಹೇಳಿ ನನಗೆ ಅಸಹ್ಯ ಆಗ್ತಾ ಇದೆ. ಇನ್ಯಾವತ್ತೂ ಕೂಡ ನೀವು ನನಗೆ ಮುಖ ತೋರಿಸ್ಬೇಡಿ, ಹುಟ್ಟಿಸಿದ ಮಾತ್ರಕ್ಕೆ ನೀವು ಅಪ್ಪ ಆಗೋದಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳ್ಬಿಟ್ಟು ಈ ಸಿದ್ದು ಶಾರದಾ ಅನ್ನೋ ಪರವಾಗಿ ಹಾಗೆ ದೀಪು ಪರವಾಗಿ ಮುರಳಿಗೆ ಸರಿಯಾಗಿ ಕ್ಲಾಸ್ ತಗೊಳ್ತಾ ಇರ್ತಾರೆ. ಇದನ್ನೆಲ್ಲ ನೋಡಿದಂತಹ ವೈದೇಹಿಗೂ ಕೂಡ ತುಂಬಾ ಒಂಥರ ಆಶ್ಚರ್ಯ ಅಂತ ಅನ್ಸೋದಕ್ಕೆ ಶುರುವಾಗುತ್ತೆ. ಇಷ್ಟು ದಿವಸ ನೀವೆಂಥ ನೀಚ ಅಂತ ಹೇಳಿ ನನಗೆ ಗೊತ್ತಿರಲಿಲ್ಲ. ಅಲ್ಲ, ಚಿಕ್ಕ ಮಗು ಇದು, ಈ ಮಗುಗೆ ಏನು ಗೊತ್ತು ನೋಡಿ, ಯಾವತ್ತಿದ್ರು ಇವಳೇ ನನ್ನ ಮಗಳು, ನಾನೇ ಇವಳಿಗಪ್ಪ ಅಂತ ಹೇಳಿ ಹೇಳ್ತಾ ಇರ್ಬೇಕಾದ್ರೆ ಸಿದ್ದು, ಅಲ್ಲ ಕಣೋ, ಅವಳೇಗೋ ನಿನ್ನ ಮಗಳಾಗ್ತಾಳೆ, ಅವಳು ನಿನ್ನ ಮಗಳಲ್ಲ ಕಣೋ, ಅವಳು ಆ ನರಸಿಂಹನ್ಗೆ ಹುಟ್ಟಿರೋ ಮಗಳು ಕಣೋ ಅಂತ ಹೇಳ್ಬಿಟ್ಟು ಈ ಕಡೆ ಮತ್ತೆ ಮುರಳಿ ಹೇಳೋದಕ್ಕೆ ಅಂತ ಬಂದಾಗ, ಒಂದು ಮಾತು ಆಚೆ ಬರಬಾರ್ದು ನಿಮ್ಮ ಬಾಯಿಯಿಂದ, ನಿಮ್ಮ ಮಾತನ್ನು ಕೇಳೋದಕ್ಕೆ ನನಗೆ ಸ್ವಲ್ಪನೂ ಕೂಡ ಇಂಟ್ರೆಸ್ಟ್ ಇಲ್ಲ, ನೀವು ಇಂಥ ಕೆಟ್ಟ ಮನುಷ್ಯ ಅಂತ ಹೇಳಿ ನನಗೆ ಗೊತ್ತಿರಲಿಲ್ಲ, ನಿಮ್ಮನ್ನು ಇಷ್ಟು ವರ್ಷ ನಾನು ಹೇಗಪ್ಪ ಅಂತ ಕರೆದ್ನೋ ನನಗೆ ಅಸಹ್ಯ ಆಗ್ತಿದೆ ನೋಡಿ, ಇನ್ಯಾವತ್ತೂ ಕೂಡ ಇವ್ರನ್ನ ನನ್ನ ಕಣ್ಮುಂದೆ ಕರ್ಕೊಂಬರಬೇಡಿ ಅಂತ ಹೇಳಿಬಿಟ್ಟು ಬಾಪುಟ ಹೋಗೋಣ ಅಂತ ಹೇಳಿ ಅಲ್ಲಿಂದ ಮಗುನ ಕರ್ಕೊಂಡು ಹೊರಟೇ ಬಿಡ್ತಾನೆ. ಏನಾಗಿದೆ ಇವನಿಗೆ, ನೋಡು ವೈದೇಹಿ, ತಲೆ ಕೆಟ್ಟಿದೆ ಅಂತ ಅನಿಸುತ್ತೆ ಇವನಿಗೆ, ಇದೆಲ್ಲ ಶಾರದಂದ ಕೆಲಸ, ಅವಳನ್ನು ಮಾತ್ರ ನಾನು ಸುಮ್ಮನೆ ಬಿಡೋದಿಲ್ಲ, ಚೆನ್ನಾಗಿ ಇವನ್ನ ಬ್ರೈನ್ ವಾಶ್ ಮಾಡಿದಾಳೆ ಅಂತ ಹೇಳಿ ಅದನ್ನು ಬೈಯೋದಕ್ಕೆ ಶುರು ಮಾಡ್ತಾನೆ ಈ ಮುರಳಿ. ಸುಮ್ಮನೆ ಇರ್ರಿ ಸಾಕು. ಅಲ್ಲ ರೀ, ಅದು ಪುಟ್ಟು ಮಗು, ಆ ಪುಟ್ಟು ಮಗು ನಿನ್ನನ್ನು ಬಂದು ತಾತ ಅಂತ ಹೇಳಿ ಕರೆದಿದ್ರೆ ನಿಮ್ಮ ಜೀವ ಏನಾದರೂ ಹೊರಟೋಗ್ಬಿಡ್ತಿತ್ತಾ? ಇಷ್ಟು ವಯಸ್ಸಾಗಿದೆ ನಿಮಗೆ, ನಿಮ್ಮ ಮಾತಲ್ಲೂ ಇಡ್ತಾ ಇಲ್ಲ, ಒಂದು ಸ್ವಲ್ಪನೂ ಕೂಡ ನಿಮಗೆ ಏನೂ ಇಲ್ಲ ರೀ ನಿಮಗೆ, ಛೇ ಎಲ್ಲ ನನ್ನ ಕರ್ಮ, ಬನ್ನಿ ಹೋಗೋಣ ಅಂತ ಹೇಳಿಬಿಟ್ಟು ವೈದೇಹಿನೂ ಕೂಡ ಈ ಮುರಳಿಗೆ ಬೈತಾಳೆ. ನಿಂದಲ್ಲ ಕಣೆ ಕರ್ಮ, ನನ್ನ ಕರ್ಮ, ನೀನು ಕೂಡ ಇದೇ ರೀತಿ ಮಾತಾಡ್ತಾ ಇದೆಯಲ್ಲ, ಅಲ್ಲ ನನ್ನ ಮಾತಲ್ಲಿ ಏನು ತಪ್ಪಿತ್ತು ಅಂತ ಈ ರೀತಿ ಮಾತಾಡ್ತಿದ್ಯಾ ಅಂತ ಹೇಳಿಬಿಟ್ಟು ಈ ಮುರಳಿ ಕೇಳ್ತಾ ಇರಬೇಕಾದ್ರೆ, ಈ ರೀತಿ ಮಾತಾಡಿದ್ದಕ್ಕೆ ಅವನಿಗಲ್ಲ ನನಗೂ ಕೂಡ ನಿಮ್ಮ ಮೇಲೆ ಕೋಪ ಬಂದಿದೆ ಅಂತ ಹೇಳಿಬಿಟ್ಟು ವೈದೇಹಿ ಕೋಪ ಮಾಡಿಕೊಂಡು ಅಲ್ಲಿಂದ ಹೊರಟೋಗ್ತಾಳೆ. ಇನ್ನೊಂದು ಕಡೆ ಮನೆ ಕರ್ಕೊಂಬಂದು ಸಿದ್ದು ಮಗುನ ಮಲಗಿಸ್ತಾನೆ. ಆಗ ಮಗುನ ನೋಡ್ತಾ ಈ ಕಡೆ ಅವರ ಅಪ್ಪ ಹಾಡಿರೋ ಮಾತುಗಳು ನೆನಪಾಗ್ತಾ ಇರುತ್ತೆ. ಸಿದ್ದು, ಇವಳು ನಿನ್ನ ಮಗಳಲ್ಲ ಕಣೋ, ಇವಳು ನಿನ್ನ ಮಗಳಾಗೋದಕ್ಕೆ ಸಾಧ್ಯನೇ ಇಲ್ಲ ಕಣೋ ಅಂತ ಹೇಳಿರೋ ಮಾತನ್ನು ನೆನಪು ಮಾಡಿಕೊಂಡು ಸಿದ್ದು ಕಣ್ಣೀರು ಹಾಕೋದಕ್ಕೆ ಶುರು ಮಾಡ್ತಾರೆ. ದೀಪು ಪುಟ, ನೀನಿನ್ನು ಚಿಕ್ಕ ಹುಡುಗಿ, ಇವಾಗ ನಿನಗೆ ಯಾರು ಪ್ರೀತಿ ತೋರಿಸ್ತಾರೋ ಅವರನ್ನೇ ನೀನು ಹಚ್ಕೊಂಡ್ಬಿಡ್ತೀಯ, ಆದರೆ ಮುಂದೆ ಒಂದಿನ ನೀನು ದೊಡ್ಡಳಾದ್ಮೇಲೆ ನಿನಗೆ ಎಲ್ಲ ಗೊತ್ತಾಗುತ್ತೆ. ನಾನು ನಿನ್ನ ಅಪ್ಪ ಅಲ್ಲ ಅಂತ ಹೇಳಿ ನನ್ನನ್ನು ಮಾತಾಡ್ಸೋದಿಲ್ವ ಪುಟ, ನನ್ನನ್ನು ದೂರ ತಳ್ತೀಯ, ನನ್ನನ್ನು ಬಿಟ್ಟೋಗ್ತೀಯ ಪುಟ, ಆಗ ಮಾತ್ರ ಮಾಡಬೇಡ ಪುಟ, ಯಾವತ್ತಿದ್ರೂ ನಾನೇ ನಿನ್ನಪ್ಪ ಅಂತ ಅಂದ್ಕೊಂಡು ಸಿದ್ದು ತುಂಬಾ ಟೆನ್ಷನ್ ಮಾಡಿಕೊಂಡು ಆ ಕಡೆ ಈ ಕಡೆ ಓಡಾಡ್ತಾ ನಿಂತ್ಕೊಂಡಿರ್ತಾರೆ. ಹಿಂದೆಯಿಂದ ಬಂದುಬಿಟ್ಟು ಶಾರದವರು ಹೆಗ್ಲ ಮೇಲೆ ಕೈ ಹಾಕಿದ ತಕ್ಷಣವೇ ಗಾಬರಿಯಾಗಿ ನೀವಾ ಅಂತ ಹೇಳಿ ಕೇಳ್ತಾನೆ. ಏನು ಸರ್ ಹೀಗೆ ಹೇಳ್ತಾ ಇದ್ದೀರಾ, ನಮ್ಮ ರೂಮಿಗೆ ನಾನು ಬರ್ದೆ, ಮತ್ತಿನ್ಯಾರು ಬರ್ತಾರೆ, ಏನಾಯಿತು, ಏನೋ ಟೆನ್ಷನಲ್ಲಿ ಯೋಚನೆ ಮಾಡ್ತಾ ಇದ್ದೀರಾ, ಇಷ್ಟೊತ್ತಾದರೂ ಮಲಗಿಲ್ಲ ಯಾಕೆ ಸರ್ ಅಂತ ಹೇಳಿ ಕೇಳಿದಾಗ, ಇಲ್ಲ ಶಾರದವ್ರೆ, ನಿದ್ರೆನೇ ಬರ್ತಾ ಇರಲಿಲ್ಲ, ಅದಕ್ಕೇ ನಿಮಗೋಸ್ಕರ ಕಾಯ್ತಾ ಇದ್ದೆ ಅಂತ ಹೇಳಿದಾಗ, ಕತ್ಲಾಗಿದೆ ಆದರೂ ಕೂಡ ನಿದ್ದೆ ಬಂದಿಲ್ಲ ಅಂತ ಹೇಳ್ತಾ ಇದ್ದೀರಾ, ಏನಾಯಿತು ಸರ್, ಏನಾಯಿತು ಹೇಳ್ಕೊಳ್ಳಿ ಅಂತ ಹೇಳಿದಾಗ, ನಾನಿವತ್ತು ದೀಪನ ಕರ್ಕೊಂಡು ಆಚೆ ಹೋಗಿದ್ದೆ, ಅಲ್ಲಿ ಅಪ್ಪ ಸಿಕ್ಕಿದ್ರು, ಅಪ್ಪ ಸಿಕ್ಬಿಟ್ಟು ಬಾಯಿಗೆ ಬಂದಾಗೆಲ್ಲ ಮಾತಾಡಿಬಿಟ್ರು, ನನಗೆ ತುಂಬಾ ಮನಸ್ಸಿಗೆ ಬೇಜಾರಾಗ್ತಿದೆ ಅಂತ ಹೇಳಿ ಸಿದ್ದು ಹೇಳ್ತಾನೆ. ನನಗೆ ನಿಮ್ಮ ನೋವು ಅರ್ಥ ಆಗುತ್ತೆ ಸರ್, ಏನು ಮಾಡೋಕ್ಕಾಗುತ್ತೆ, ಅವ್ರ ಮಾತನ್ನು ನೀವು ಮನಸ್ಸಿಗೆ ಹಾಕೋಬೇಡಿ, ನೀವು ಇದನ್ನು ಇಲ್ಲೇ ಮರ್ತ್ಬಿಡಿ ಸರ್ ಅಂತ ಹೇಳಿ ಈ ಕಡೆ ಶಾರದನು ಕೂಡ ಸಮಾಧಾನ ಮಾಡ್ತಾ ಇರ್ತಾಳೆ. ಆಗ ಸಿದ್ದು ಇದ್ದೋನು, ಇಲ್ಲ ನನಗೆ ಅವ್ರು ಮಾತಾಡಿದ್ರು ಅಂತ ಬೇಜಾರಾಗ್ತಾ ಇಲ್ಲ, ನಾಳೆ ಒಂದಿನ ದೀಪು ನನ್ನನ್ನು ಅಪ್ಪ ಅಲ್ಲ ಅಂತ ಹೇಳಿ ಬಿಟ್ಟು ಬಿಟ್ಟು ಹೋದರೆ ನನಗೆ ಏನು ಮಾಡಲಿ ಶಾರದವ್ರೆ ಅಂತ ಹೇಳಿ ಕಣ್ಣೀರು ಹಾಕ್ತಾ ಇರಬೇಕಾದ್ರೆ ಇನ್ನು ದೀಪುನ ನೋಡಿಕೊಂಡು ಶಾರದನು ಕೂಡ ಅಲ್ಲೇ ಕುತ್ಕೊಂಡಿರ್ತಾಳೆ. ಆಗ ದೀಪು
ಪುಟ್ಟನಿಗೆ ಎಚ್ಚರ ಆಗುತ್ತೆ. ಇಲ್ಲ ಅಪ್ಪ, ಯಾರು ಏನೇ ಹೇಳಲಿ, ನೀವೇ ನನ್ನ ಅಪ್ಪ. ನಾನಿನ್ನೂ ತೊಟ್ಲಲ್ಲಿರೋ ಮಗು ಅಂತ ಅಂದ್ಕೊಂಡಿದ್ದೀರಾ? ನಾನಿವಾಗ ದೊಡ್ಡೋಳಾಗಿದ್ದೀನಿ, ಇಷ್ಟು ಎತ್ತರ ಇದ್ದೀನಿ ನೋಡಿಯಪ್ಪ, ನನಗೂ ಚೂರೋ ಪಾರೋ ಬುದ್ಧಿ ಇದೆ. ಯಾರ್ಯಾರೋ ಏನೇನೋ ಹೇಳ್ತಾರೆ ಅಂದ ಮಾತ್ರಕ್ಕೆ ನಾನು ಅದನ್ನೆಲ್ಲ ಕೇಳ್ತೀನಿ ಅಂತ ನೀವು ಹೇಗೆ ಅಂದ್ಕೊಂಡ್ರಿ ಅಪ್ಪ? ಯಾವತ್ತಿದ್ರೂ ನೀನೇ ನನ್ನ ಮುದ್ದಿನ ಅಪ್ಪ ಅಂತ ಹೇಳಿಬಿಟ್ಟು ದೀಪನು ಕೂಡ ಎದ್ದು ಬಂದು ಸಿದ್ದುನ ಮುದ್ದಾಡೋದಕ್ಕೆ ಶುರು ಮಾಡ್ತಾಳೆ. ಆಗ ಸಿದ್ದುಗೆ ತುಂಬಾ ಖುಷಿ ಆಗುತ್ತೆ. ಆಗ ಹೌದು ಬಕರ, ನೀನೇ ನನ್ನ ಮುದ್ದಿನ ಮಗಳು, ನನ್ನನ್ನು ಬಿಟ್ಟೋಗಲ್ಲ ಅಲ್ವಾ ನೀನು ಅಂದಾಗ, ಇಲ್ಲಪ್ಪ, ನಾನು ಯಾವತ್ತೂ ಕೂಡ ನಿಮ್ಮನ್ನು ಬಿಟ್ಟೋಗೋದಿಲ್ಲ, ನೀವಂದರೆ ನನಗೆ ಪ್ರಾಣ, ಪಂಚ ಪ್ರಾಣ ಅಪ್ಪ ಅಂತ ಹೇಳಿಬಿಟ್ಟು ದೀಪಪುಟನು ಕೂಡ ಸಿದ್ದುನ ತುಂಬಾ ಹಗ್ ಮಾಡಿಕೊಂಡು ಮುದ್ದಾಡೋದಕ್ಕೆ ಶುರು ಮಾಡುತ್ತೆ. ಇದನ್ನೆಲ್ಲ ನೋಡ್ತಿರ್ಬೇಕಾದ್ರೆ ಶಾರದನಿಗೂ ಕೂಡ ತುಂಬಾ ಖುಷಿ ಆಗುತ್ತೆ. ಯಾರು ಏನೇ ಹೇಳ್ಕೊಂಡ್ರು ನಾನು ಅದ್ರ ಬಗ್ಗೆ ತಲೆನೇ ಕೆಡಿಸ್ಕೊಳ್ಳೋದಿಲ್ಲಪ್ಪ ಅಂತ ಹೇಳಿ ದೀಪನು ಕೂಡ ಹೇಳ್ತಾಳೆ. ಆಗ ದೀಪು ಮತ್ತು ಶಾರದಾ 3 ಜನನು ಕೂಡ ಸಿದ್ದು ಎಲ್ಲರೂ ಸೇರಿಕೊಂಡು ಒಬ್ಬರು ಹಗ್ ಮಾಡಿಕೊಂಡು ಈ ಒಂದು ಕ್ಷಣವನ್ನು ತುಂಬಾ ಜಾಲಿಯಾಗಿ ಕಳೀತಾ ಇರ್ತಾನೆ ಅಂತಲೇ ಹೇಳ್ಬೋದು. ಈ ಕಡೆ ಸಿದ್ದುಗೆ ಶಾರದನಿಗೆ ದೀಪು ಟೋಟಲಿ ಒಬ್ರಿಗೆ ಒಬ್ಬರು ಅಂತ ಹೇಳಿಬಿಟ್ಟು ಈ 3 ಜನನು ಕೂಡ ಮರಕ್ಕೆ ಹಬ್ಬಿದ ಬಳ್ಳಿ ಹಾಗೆ ಒಬ್ರನ್ನ ಗಟ್ಟಿಯಾಗಿ ತಪ್ಕೊಂಡು ಒಬ್ಬರು ಮನಸ್ಸಲ್ಲಿರೋ ಒಬ್ಬರು ಪ್ರೀತಿನ ಹೇಳ್ಕೊಳ್ತಾ ತುಂಬಾ ಖುಷಿಯಾಗಿ ಈ ಒಂದು ಕ್ಷಣವನ್ನು ಕಳೀತಾ ಇದ್ದಾರೆ ಅಂತಲೇ ಹೇಳ್ಬೋದು. ಇಷ್ಟೊತ್ತು ದುಃಖ ಪಡ್ತಿದ್ದಂತಹ ಸಿದ್ದು ಮನಸ್ಸಲ್ಲಿ ಇವಾಗ ಪ್ರೀತಿ ಹರಳ್ತಾ ಇದೆ. ನನ್ನ ಮನಸ್ಸಲ್ಲಿ ನನ್ನ ಮಗಳಿಗೆ ತುಂಬಾ ದೊಡ್ಡ ಜಾಗ ಕೊಟ್ಟಿದ್ದೀನಿ ನಾನು ಅಂತ ಹೇಳಿಬಿಟ್ಟು ಅವನು ಸಿದ್ದು ಮತ್ತು ಶಾರದಾ ಒಬ್ರನ್ನ ಈ ರೀತಿ ತಪ್ಕೊಂಡು ನಿಂತ್ಕೊಂಡಿರ್ತಾರೆ. ಹಾಗೆ ಟೈಮ್ ಕೂಡ ಆಗಿರುತ್ತೆ, ಮಲ್ಕೊಂಡಿರ್ತಾರೆ. ಸಿದ್ದುಗೆ ಸಡನ್ನಾಗಿ ಎಚ್ಚರ ಆಗಿರುತ್ತೆ. ಕಣ್ಬಿಟ್ಟು ನೋಡ್ತಾನೆ, ಪಕ್ಕದಲ್ಲಿ ಶಾರದಾ ಇರೋದಿಲ್ಲ. ಅಯ್ಯೋ, ಇಷ್ಟೊತ್ತಲ್ಲಿ ಇವ್ರು ಎಲ್ಲೋದ್ರು? ಬೆಳಿಗ್ಗೆಯಿಂದ ಕೆಲಸ ಮಾಡ್ತಾನೆ ಇರ್ತಾರೆ, ಮತ್ತೆ ಕೆಲಸ ಮಾಡೋದಕ್ಕೆ ಏನಾದರೂ ವಾಶ್ರೂಮ್ಗೆ ಏನಾದರೂ ಹೋದ್ರಾ ಅಂತ ಹೇಳಿಬಿಟ್ಟು ವಾಶ್ರೂಮ್ ಡೋರನ್ನು ತೆಗೆದು ನೋಡ್ತಾರೆ, ಅಲ್ಲಿರೋದಿಲ್ಲ. ಕೆಳಗಡೆ ಏನಾದರೂ ಹೋಗಿರ್ಬೋದಾ ಅಂತ ಹೇಳಿ ಎಲ್ಲ ಕಡೆ ಬಂದು ಶಾರದವ್ರೆ ಅಂತ ಹೇಳಿ ಹುಡುಕ್ತಾ ಇರ್ತಾರೆ. ಎಲ್ಲೂ ಕೂಡ ಶಾರದಾ ಕಾಣಿಸೋದಿಲ್ಲ. ಆಗ ಶಾರದನಿಗೆ ಫೋನ್ ಮಾಡಿದಾಗ ಅವನ ಫೋನು ರೂಮಲ್ಲೇ ರಿಂಗ್ ಆಗ್ತಾ ಇರುತ್ತೆ. ಆಗ ಅವ್ರ ಮೇಲ್ಗಡೆನೇ ಇದ್ದಾರಾ ಅಂತ ಹೇಳಿ ಮತ್ತೆ ರೂಮ್ಗೆ ಬಂದು ನೋಡಿದಾಗ ಫೋನ್ ಮಾತ್ರ ಇರುತ್ತೆ, ಅಲ್ಲಿ ಶಾರದಾ ಇರೋದಿಲ್ಲ. ಎಲ್ಲಿಗೆ ಹೋದ್ರಿ ಇವರು ಫೋನ್ ಇಟ್ಟು? ಇಷ್ಟೊತ್ತಲ್ಲಿ ಯಾರನ್ನ ಎಬ್ಬಿಸಿ ಅಂತ ಕೇಳಿ ಇವಾಗ ಏನಾದರೂ ಅವರು ಆರ್ತಿ ರೂಮ್ ಕಡೆ ಹೋಗಿರ್ಬೋದಾ ಅಂತ ಹೇಳಿಬಿಟ್ಟು ಶಾರದವ್ರೆ ಅಂತ ಹೇಳಿಬಿಟ್ಟು ಮನೆ ತುಂಬ ಹುಡುಕ್ತಾ ಇರ್ತಾರೆ. ತುಂಬಾ ಟೆನ್ಷನ್ ಮಾಡ್ಕೊಂಡಿರ್ತಾರೆ. ಶಾರದವರು ಒಂದು ಕ್ಷಣ ಕಾಣಿಸಿಲ್ಲ ಅಂತಂದರೆ ಸಿದ್ದು ಜೀವನೇ ನಿಂತೋಗ್ಬಿಟ್ಟಿರುತ್ತೆ. ಆಗ ಹಿಂದೆಯಿಂದ ಬಂದುಬಿಟ್ಟು ಶಾರದನು ಕೂಡ ಸಿದ್ದುನ ಮಾತಾಡಿಸ್ತಾ ಇರ್ತಾರೆ. ಎಲ್ಲೋಗಿದ್ರಿ ಶಾರದವ್ರೆ? ನಾನು ಎಷ್ಟು ಟೆನ್ಷನ್ ಮಾಡ್ಕೊಂಡಿದ್ದೆ ಗೊತ್ತಾ? ಹುಷಾರಿಲ್ವಾ, ಮೈ ಹುಷಾರಿಲ್ವಾ ಅಂತ ಹೇಳಿ ಈ ರೀತಿ ಎಲ್ಲ ಕೇಳ್ತಾ ಇರಬೇಕಾದ್ರೆ, ಇಲ್ಲ ಸರ್, ಯಾಕೋ ನಿದ್ದೆನೇ ಬರ್ತಾ ಇರಲಿಲ್ಲ, ಅದಕ್ಕೆ ಸ್ವಲ್ಪ ಹೊತ್ತು ಗಾಳಿಗೆ ಓಡಾಡೋಣ ಅಂತ ಹೇಳಿ ಆಚೆ ಕಡೆ ಬಂದಿದ್ದೆ ಅಷ್ಟೇ, ಇವಾಗ ನಿದ್ದೆ ಬರ್ತಿದೆ ಅಂತ ಹೇಳಿಬಿಟ್ಟು ರೂಮ್ ಕಡೆ ಹೊರಟೋಗ್ತಾಳೆ. ಏನು ಹೇಳ್ತಿದ್ದಾರೆ ಇವರು? ಆ ವಠಾರದಲ್ಲಿ ಇದ್ದಾಗ ಯಾವತ್ತೂ ಕೂಡ ಇವರು ಈ ರೀತಿ ಹೇಳಿದವರೇ ಅಲ್ಲ, ಇವರೇನಾದರೂ ನನ್ನಿಂದ ಮುಚ್ಚಿಡ್ತಿದ್ದಾರಾ ಅಂತ ಹೇಳಿ ಸಿದ್ದುಗೆ ಅನುಮಾನ ಶುರುವಾಗುತ್ತೆ. ಇನ್ನೊಂದು ಕಡೆ ಶಾರದನ್ನ ಫಾಲೋ ಮಾಡಿಕೊಂಡು ಸಿದ್ದುನು ಕೂಡ ಬರ್ತಾರೆ. ಇಷ್ಟೊತ್ತಲ್ಲಿ ಇವ್ರು ಎಲ್ಲೋಗ್ತಾ ಇದ್ದಾರೆ ಅನ್ನೋದನ್ನು ನಾನು ತಿಳ್ಕೊಳ್ಳೇಬೇಕು ಅಂತ ಅಂದ್ಕೊಂಡು ಹಿಂದೆನೇ ಬರ್ತಾ ಇರ್ತಾರೆ. ಇನ್ನು ಶಾರದನು ಕೂಡ ಒಂದು ಮನೆ ಒಳಗೆ ಹೋಗ್ತಾರೆ. ಇಲ್ಲಿ ಯಾರನ್ನು ಮೀಟ್ ಮಾಡೋದಿಕ್ಕೆ ಬಂದಿದ್ದಾರೆ ಇವರು ಅಂತ ಹೇಳಿ ಕದ್ದು ಮುಚ್ಚಿ ಈ ಶಾರದನ್ನ ನೋಡ್ತಾ ಇರ್ತಾರೆ. ಶಾರದವರು ಇಲ್ಲಿ ಯಾರ ಜೊತೆ ಮಾತಾಡ್ತಾ ಇದ್ದಾರೆ ಅಂತ ಹೇಳಿ ಅಬ್ಸರ್ವ್ ಮಾಡ್ತಾ ಇರ್ತಾರೆ. ಇನ್ನು ಶಾರದನು ಕೂಡ ಬಂದು ನಿಮಗೆ ಊಟ ಕೊಡೋವರೆಗೂ ನನಗೆ ಸಮಾಧಾನನೇ ಇರೋದಿಲ್ಲ ಅಂತ ಹೇಳಿ ಒಬ್ಬ ವ್ಯಕ್ತಿಗೆ ಊಟವನ್ನು ಸಹ ಕೊಟ್ಟು ಅಲ್ಲಿಂದ ಹೊರಟೋಗ್ತಾರೆ. ಸಿದ್ದುನು ಕೂಡ ಇವರು ಯಾರನ್ನ ನೋಡೋದಿಕ್ಕೆ ಬಂದರು, ಯಾರನ್ನ ಮಾತಾಡಿಸ್ತಿದ್ದಾರೆ ಇವರು ಅಂತ ಹೇಳಿಬಿಟ್ಟು ನಿಧಾನವಾಗಿ ಬಂದು ಎಲ್ಲ ಕಡೆ ನೋಡಿದಾಗ ಅಲ್ಲಿ ಒಬ್ಬ ವ್ಯಕ್ತಿನ ನೋಡಿ ಸಿದ್ದು ಫುಲ್ ಶಾಕ್ ಆಗ್ತಾನೆ. ಇಲ್ಲಿಗೆ ಸಂಚಿಕೆ ಮುಕ್ತಾಯವಾಗುತ್ತೆ ಸ್ನೇಹಿತರೆ. ಮುಂದೆ ಏನಾಗುತ್ತೆ, ಶಾರದಾ ಮುಚ್ಚಿಟ್ಟಿದ್ದಂತಹ ಈ ರಹಸ್ಯ ಏನು ಅನ್ನೋದನ್ನ ನಾಳೆ ಕಾದು ನೋಡೋಣ. ಅಲ್ಲಿವರೆಗೂ ಟೇಕ್ ಕೇರ್ ಅಂಡ್ ಬೈ ಬೈ. ಥ್ಯಾಂಕ್ ಯು ಫಾರ್ ವಾಚಿಂಗ್.